ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ತರಂಗದೊಡ್ಡಿ ದಿವಾಕರ್. ಸ್ನೇಹಿತರೆ, ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಇದು ಶಕ್ತಿ ಸಿಲ್ಕ್ ಅನ್ನೋ ಒಂದು ಉತ್ಪನ್ನದ ಬಗ್ಗೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಹ ನಿಮಗೆ ಆ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಯಾವ ರೀತಿ ಬಳಸೋದು, ಎಷ್ಟು ನೀರಿಗೆ ಎಷ್ಟು ಹಾಕ್ಕೋಬೇಕು ಅನ್ನೋ ವಿಚಾರ ಎಲ್ಲ ಹೇಳಿದ್ದೆ. ಸ್ನೇಹಿತರೆ, ಇದು ಸಿಂಪರಣೆ ಮಾಡಿ 20ರಿಂದ 25 ದಿವಸ ಆಗಿದೆ. ಇವತ್ತು ಒಳ್ಳೆ ಗುಣಮಟ್ಟದ ಒಂದು ಸೊಪ್ಪು ಉತ್ಪಾದನೆ, ಅಂದರೆ ಒಳ್ಳೆ ಗುಣಮಟ್ಟದ ಸೊಪ್ಪು ಬಂದಿದೆ. ಚೆನ್ನಾಗಿದೆ ಸ್ನೇಹಿತರೆ. ಇದನ್ನು ನಾವು ಬಳಸ್ಬೋದು, ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲ. ಇದು ಒಂದು ಲಘು ಪೋಷಕಾಂಶ ಆಗಿರೋದ್ರಿಂದ ಇದನ್ನು ನಾವು ಯಾವುದೇ ರೀತಿಯ ಯೋಚನೆ ಮಾಡಿದರೆ, ಅಂದರೆ ಏನಂದರೆ ಕಂಪ್ನಿಯವರು 2 ಹಂತದ ಸಿಂಪರಣೆ ರೆಕಮೆಂಡೇಷನ್ ಇದೆ. ನಾನು ಒಂದೇ ಹಂತ ಸಿಂಪರಣೆ ಮಾಡಿದ್ದೀನಿ. ಅಂದರೆ ಕಟಿಂಗ್ ಆದಮೇಲೆ ಒಂದು 15 ದಿವಸ ಬಿಟ್ಕೊಂಡು ಒಂದು ಅಡಿ 1/4 ಅಡಿ ಚಿಗುರಿರೋವಾಗ ನಾನು ಸ್ಪ್ರೇ ಮಾಡಿದ್ದೀನಿ. ಲೀಟ್ರಿಗೆ 2.5 ml ಹಾಕ್ಕೊಂಡಿದ್ದೀನಿ. ನಾನು ಲೀಟ್ರಿಗೆ 2.5 ml ಹಾಕ್ಕೊಂಡು ಒಂದು ಹಂತದ ಸಿಂಪರಣೆ ಮಾಡಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟು. ನಾವು ಸೀಡು ಬಿತ್ತನೆ ಕೂಡ ಉತ್ಪಾದನೆ ಮಾಡೋದರಿಂದ ನಾವು ಒಂದು ಸಿಂಗಲ್ ಸ್ಪ್ರೇದಲ್ಲಿ ನಾವು ಕಟಾವಿಗೆ ಸ್ಟಾರ್ಟ್ ಮಾಡಿದ್ದೀವಿ. 2 ಹಂತದ ಸಿಂಪರಣೆಗೆ ಇವರು ಹೇಳ್ತಾರೆ, ಕಂಪನಿ ಕಡೆಯಿಂದ ಶಕ್ತಿ ಸಿಲ್ಕ್ ಅವರು ಹೇಳ್ತಾರೆ. ನಾನು ಒಂದು ಸ್ಪ್ರೇ ಕೊಟ್ಕೊಂಡು ನಾನು ಇವತ್ತು ಸೊಪ್ಪು ಬೆಳೆದಿದ್ದೀನಿ. ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಇದು ಮಾಡ್ಬೋದು, ಯಾವುದೇ ರೀತಿಯ ಏನು ಅಂದರೆ ಬಳಸೋದಕ್ಕೆ ಏನಾದರೂ ಆಲೋಚನೆ ಮಾಡೋ ಥರ ಏನಿಲ್ಲ. ಚೆನ್ನಾಗಿದೆ ಸಂಪೂರ್ಣ ನಮ್ಮ ರೇಷ್ಮೆ ಹುಳುಕ್ಕೆ ಸಂಪೂರ್ಣ ಅಂದರೆ ಪೌಷ್ಟಿಕ ಎಲೆ ಬೇಕು ಅಂದರೆ ಈ ಥರ ಒಂದು ಮೈಕ್ರೋ ನ್ಯೂಟ್ರಿಷನ್ಸು, ಲಘು ಪೋಷಕಾಂಶ ಇರೋಂಥ ಒಂದು ಉತ್ಪನ್ನ ಎಲೆ ಮೇಲೆ ಸಿಂಪರಣೆ ಮಾಡಿ ಎಲೆ ಹೀರ್ಕೊಳ್ಳೋದ್ರಿಂದ ಅದು ಒಂದು ಬಲಿಷ್ಠವಾಗಿರುತ್ತೆ. ಮತ್ತು ಅದನ್ನು ತಿಂದಂಥ ಹುಳ ಹುಳುಕ್ಕೆ ಬರೋಂಥ ರೋಗಗಳನ್ನ ತಡ್ಕೊಳ್ಳೋವಂಥ ರೋಗ ನಿರೋಧಕ ಶಕ್ತಿ ರೇಷ್ಮೆ ಹುಳುದಲ್ಲಿ ಉತ್ಪಾದನೆ ಆಗುತ್ತೆ. ಆ ರೀತಿ ಆಗೋದರಿಂದ ಒಳ್ಳೆಯ ಗುಣಮಟ್ಟದ ಗೂಡು ಉತ್ಪಾದನೆ ಮಾಡೋದಕ್ಕೆ ನಮಗೆ ಸಹಕಾರಿಯಾಗುತ್ತೆ. ಅಂದರೆ ಸ್ನೇಹಿತರೆ, ಒಟ್ಟಾರೆ ಹೇಳಬೇಕಂದ್ರೆ ನಾವು ಇಲ್ಲಿ ಒಂದು ಪೌಷ್ಟಿಕ ಆಹಾರ ನಮ್ಮ ರೇಷ್ಮೆ ಹುಳುಕ್ಕೆ ಒಂದು ಬಲಪಡಿಸೋದ್ರಿಂದ ನಮ್ಮ ಗೂಡು ಉತ್ಪಾದನೆ ಆಗ್ಬೋದು, ಅಥವಾ ಇಳುವರಿ ಆಗ್ಬೋದು, ಅಥವಾ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಆಗ್ಬೋದು. ಇದು ಒಂದಕ್ಕೊಂದು ಚೈನ್ ಲಿಂಕ್ ಇರೋದರಿಂದ ನಾವು ತಳಮಟ್ಟದಲ್ಲಿ ಅದನ್ನು ಬಲಪಡಿಸುವಂಥ ಕೆಲಸ ಮಾಡೋದರಿಂದ ನಮಗೆ ಅದರ ರಿಸಲ್ಟು ಕೊನೆಯವರೆಗೂ ಕಾಣುತ್ತೆ ಸ್ನೇಹಿತರೆ. ಮಾಡಿ ಸ್ನೇಹಿತರೆ. ಇದು ನಮ್ಮ ರಾಜ್ಯ ಸಂಶೋಧನಾ ಸಂಸ್ಥೆ ತಲಗಟ್ಪುರ ಅವ್ರ ಕಡೆಯಿಂದನೂ ಅನುಮೋದನೆ ಆಗಿದೆ. ಮಾಡ್ಬೋದು, ರಾಜ್ ಕಿಸಾನ್ ಕಂಪನಿಯ ಉತ್ಪನ್ನ ಮಾಡ್ಬೋದು ಸ್ನೇಹಿತರೆ. ಯಾವುದೇ ರೀತಿಯ ತೊಂದರೆ ಇಲ್ಲ, ಯಾವುದೇ ರೀತಿಯ ಅನುಮಾನ ಇಲ್ಲ. ನಾನು ಯಾರಿಗಾದರೂ ಹೇಳ್ಬೇಕಾದ್ರೆ ನಾನು ಮಾಡಿ ಹೇಳೋಣ ಅಂತಂದ್ಬಿಟ್ಟು ಇಷ್ಟು ದಿನ ಇದ್ರ ಬಗ್ಗೆ ಕಾತಿದ್ದೆ. ಅಂದರೆ ನಾನೇ ನನ್ನ ತೋಟದಲ್ಲೇ ನಾವು ಸಿಂಪರಣೆ ಮಾಡಿ ಮತ್ತು ಅದರಲ್ಲಿ ಯಾವ ರೀತಿ ಒಂದು ರಿಸಲ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರಾಗಿ ನಾವು ಕಾಯ್ಕೊಂಡಿದ್ದೆ. ಚೆನ್ನಾಗಿದೆ ಸ್ನೇಹಿತರೆ. ನಮ್ಮದು 9 ಅಡಿ ಸಾಲಿಂದ ಸಾಲಿಗೆ 9 ಅಡಿ, ಗಿಡದಿಂದ ಗಿಡಕ್ಕೆ 3 ಅಡಿ. ಯಾವುದೇ ಸಾಲು ನೋಡಿದ್ರು ಅಂದರೆ ಸಂಪೂರ್ಣ ತೋಟ ಎಲ್ಲ ಒಂದೇ ಹಂತದಲ್ಲಿದೆ. ಮತ್ತು ನಮ್ಮ ಎಲ್ಲ ಕಡೆಯೂ ತುಕ್ರ ಮತ್ತು ಅವೆಲ್ಲ ಸಮಸ್ಯೆ ಇದೆ. ನಮ್ಮಲ್ಲೂ ಎಲ್ಲೋ ಒಂದೊಂದು ಕಡೆ ಬಂದಿದೆ. ಆದರೆ ಅದನ್ನು ಧಿಕ್ಕರಿಸಿ ಬೆಳೆಯುವಂಥ ಚೈತನ್ಯ ಗಿಡಕ್ಕೆ ಬಂದಿದೆ ಅಂತ ನನ್ನ ಒಂದು ಅನುಭವ. ನೋಡಿ ಸ್ನೇಹಿತರೆ, ಇಲ್ಲಿ ಬಂದಿದೆ, ಅಂದರೆ ಈ ಹಂತದಲ್ಲಿ ಬಂದಿದೆ. ಅದನ್ನು ಧಿಕ್ಕರಿಸಿ ಬೆಳೆಯೋ ಅಂದರೆ ಪೌಷ್ಟಿಕ ಆಹಾರ ನಮ್ಮ ಮನುಷ್ಯ ಆಗ್ಬೋದು, ಒಂದು ಗಿಡ ಆಗ್ಬೋದು, ಪೌಷ್ಟಿಕವಾಗಿ ಆಹಾರ ಸಮತೋಲನ ಆದರೆ ಅದಕ್ಕೆ ಬರುವಂತಹ ಸಮಸ್ಯೆಗಳನ್ನ ಅದು ಮೆಟ್ಟಿ ನಿಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಸ್ನೇಹಿತರೆ. ಆದ್ದರಿಂದ ನಾವು ಜನರಲ್ಲಾಗಿ ಕೊಟ್ಟಿಗೆ ಗೊಬ್ಬರ ಮತ್ತು NPK ಇವೆಲ್ಲ ತುಂಬುತ್ತಾನೇ ಇರ್ತೀರಿ ಜನರಲ್ಲಾಗಿ. ಅದ್ರ ಜೊತೆ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಲಘು ಪೋಷಕಾಂಶಗಳು ಇವು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ಅಂದರೆ ಪರಿಪೂರ್ಣ ಆಹಾರ ಅಂತ ನಾವು ಮಾತಾಡೋದಾದರೆ ಇದೆಲ್ಲ ಪ್ರಮುಖ ಪಾತ್ರದಲ್ಲಿರುತ್ತೆ, ಲಘು ಪೋಷಕಾಂಶಗಳ ಪಾತ್ರ. ಆದ್ದರಿಂದ ಸ್ನೇಹಿತರೆ, ಇದನ್ನು ಬಳಸೋದ್ರಲ್ಲಿ ಯಾವುದೇ ರೀತಿಯ ಚಿಂತೆ ಬೇಕಾಗಿಲ್ಲ, ಬಳಸ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು.